ಪ್ರಯೋಗಶಾಲೆ ಕರಾವಳಿಯಲ್ಲಿ ಬಿಜೆಪಿ ಮತ್ತೆ ಪ್ರಯೋಗ. ಬಿಲ್ಲವ ಮತಕ್ಕಾಗಿ ಮೋದಿ ಅಖಾಡಕ್ಕೆ. ಭಾನುವಾರ ಸಂಜೆ ಮಂಗಳೂರಿನಲ್ಲಿ ಮೆಗಾ ರೋಡ್ ಶೋ. ಬೆಳಗಾವಿ ಲೋಕಸಮರದಲ್ಲಿ ತಾರಕಕ್ಕೇರಿದ ಪಂಚಮಸಾಲಿ ಫೈಟ್. ಲಕ್ಷ್ಮೀ ಹೆಬ್ಬಾಳ್ಕರ್, ಮುರುಗೇಶ್ ನಿರಾಣಿ ಮಧ್ಯೆ ನೇರ ಟಾಕ್ ವಾರ್. ಜಾತಿ ಬೆಂಕಿ ಹಚ್ಚಿದ್ರ ಮಾಜಿ ಸಚಿವ. ಲಿಂಗಾಲೇಶ್ವರರಿಗೆ ಕಾಂಗ್ರೆಸ್ ಟಿಕೆಟ್ ಜಟಾಪಟಿ. ಇಂದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೀಟಿಂಗ್. ಅತ್ತ ಧಾರವಾಡದಲ್ಲಿ ಲಿಂಗಾಲೇಶ್ವರ ಶ್ರೀ ಶಕ್ತಿ ಪ್ರದರ್ಶನ. ಪಿಂಚಣಿಗಾಗಿ ವೃದ್ಧರು ಅಂಗವಿಕಲರ ಪರದಾಟ. 6-7 ತಿಂಗಳಿಂದ ಬಂದಿಲ್ವಂತೆ ಪಿಂಚಣಿ ಹಣ. ಧಾರವಾಡದಲ್ಲಿ ಜನಸಾಮಾನ್ಯರ ಪರದಾಟ. ಯಾಕಿಲ್ಲ ಭಾನುವಾರ ರಾಜ್ಯಕ್ಕೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ. 28 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿರುವ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ತವರಿನಿಂದಲೇ ಮೊದಲ ರಣಕಹಳೆ ಮೊಳಗಲಿದೆ. ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನಿಂದ ಮೋದಿ ಪ್ರಚಾರ ಪ್ರಾರಂಭ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಗಮನಿಸಿದ್ವಿ, ಕಳೆದ ಬಾರಿ ಅಮಿತ್ ಶಾ ಅವರು ರಾಜ್ಯ ಪ್ರವಾಸ ಮಾಡಿದ ಸಂದರ್ಭದಲ್ಲೂ ಕೂಡ ಬಹುತೇಕ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿ ಮತ ಶಿಕಾರಿಯನ್ನ ನಡೆಸಿದ್ದನ್ನ. ಇದೀಗ ಮೋದಿ ಕೂಡ ಹಳೆ ಮೈಸೂರು ಭಾಗ ಹಾಗೆ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಅವರ ಪರವಾದ ಅಭ್ಯರ್ಥಿಗಳು. ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ತವರು ಕ್ಷೇತ್ರ ಮೈಸೂರು, ಡಿಕೆ ಶಿವಕುಮಾರ್ ಅವರ ಸಹೋದರ ಕಣಕ್ಕಿಳಿದಿರೋದು ಬೆಂಗಳೂರು ಗ್ರಾಮಾಂತರದಿಂದ. ಈ ಕ್ಷೇತ್ರಗಳನ್ನ ಟಾರ್ಗೆಟ್ ಆಗಿರಿಸಿ ಮತ ಶಿಕಾರಿಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ. ಕಳೆದ ಬಾರಿ ಚುನಾವಣಾ ದಿನಾಂಕ ಘೋಷಣೆಯಾಗುವ ಸಂದರ್ಭದಲ್ಲೇನೆ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಕಲಬುರಗಿ ಹಾಗೆ ಶಿವಮೊಗ್ಗದಲ್ಲಿ ಸಮಾವೇಶ, ರೋಡ್ ಶೋಗಳನ್ನ ನಡೆಸಿದ್ದ ಮೋದಿ ಇದೀಗ ಮೈಸೂರನ್ನ ಟಾರ್ಗೆಟ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಕ್ಕೆ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಅದು ಸಿಎಂ ತವರು ಜಿಲ್ಲೆಯಲ್ಲೇ ಪ್ರಚಾರವನ್ನು ಶುರು ಮಾಡ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾದಂಥ ಸುನೀಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಮೋದಿ ಅವರು ಯಾವತ್ತು ಬರ್ತಾ ಇದ್ದಾರೆ? ಚುನಾವಣೆ ಘೋಷಣೆ ಆದ ನಂತರ ಮೋದಿಯವರ ಚುನಾವಣಾ ರ್ಯಾಲಿ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಏಪ್ರಿಲ್ 14ನೇ ತಾರೀಕು 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 14ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಒಂದು ಬೃಹತ್ ಸಾರ್ವಜನಿಕ ಸಭೆ. ಅವತ್ತು ಮೋದಿಯವರ ಜೊತೆಗೆ ನಮ್ಮ ಎಲ್ಲ 2 ಪಕ್ಷದ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಜಂಟಿಯಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾರೆ. ಹೌದು, JDS ಮತ್ತು BJPಯ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಇದ್ದುಕೊಂಡು ಮೈಸೂರಿನಿಂದ ಈ ಅಭಿಯಾನವನ್ನು ಆರಂಭ ಮಾಡ್ತಾರೆ. ಸಂಜೆ 6 ಗಂಟೆಗೆ ಮಂಗಳೂರಿನಲ್ಲಿ ಸುಮಾರು 1.5-2 ಕಿಲೋಮೀಟರ್ಗಳ ಕಾಲ ಬೃಹತ್ ರೋಡ್ ಶೋನಲ್ಲೂ ಕೂಡ ಸನ್ಮಾನ ನರೇಂದ್ರ ಮೋದಿಯವರು ಭಾಗವಹಿಸೋದ್ರ ಮುಖಾಂತರ ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ ಒಂದು ಹೊಸ ವೇಗವನ್ನು ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಬಂದರು. ಮೊದಲ ಪ್ರಚಾರ ಶುರು ಮಾಡಿದ್ದು ಡಿಕೆ ಶಿವಕುಮಾರ್ ಅವರ ಒಂದು ಕೋಟೆ ಅನ್ಬೋದು, ಅಥವಾ ಅವರ ಕ್ಷೇತ್ರದಲ್ಲಿ. 2ನೇ ಬಾರಿಗೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅವರು ಮೈಸೂರು ಜಿಲ್ಲೆ ಸಿಎಂ ತವರು ಜಿಲ್ಲೆಯಲ್ಲಿ. ಕೋಇನ್ಸಿಡೆಂಟಾ ಅಥವಾ ಒಂದು ಸ್ಟ್ರಾಟಜಿನ? ಅಲ್ಲ, ಇದರಲ್ಲಿ ನಾವು 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಹೊರಟಿರುವಂಥವ್ರು. ಹಾಗಾಗಿ ಈ ಹಿಂದೆ ಮೈಸೂರು ಕ್ಷೇತ್ರ BJPಯೇ ಸಹಜವಾಗಿ 2 ಬಾರಿ ಗೆದ್ದಿತ್ತು. ಇವತ್ತು ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಬೇಕು ಅಂತಂದರೆ ನಾವು 28 ಕ್ಷೇತ್ರಗಳನ್ನು ಗೆಲ್ಲಬೇಕಾಗಿದೆ. ಹಾಗಾಗಿ ಮೋದಿಯವರ ಕಾರ್ಯಕ್ರಮನ ಅಲ್ಲೇ ಜೋಡಿಸಿದ್ದೇವೆ ಮತ್ತು ಕರ್ನಾಟಕದ 28 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಬೇಕಾದಂತಕ್ಕೆ ಒಂದು ಒಳ್ಳೆಯ ಭದ್ರ ಅಡಿಪಾಯವನ್ನು ಮೈಸೂರಿನ ಮುಖಾಂತರ, ಕರಾವಳಿ ಭಾಗದ ಮುಖಾಂತರ ನರೇಂದ್ರ ಮೋದಿಯವರು ಹಾಕ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಸಿಎಂಗೆ ಮುಖಭಂಗ ಮಾಡುವ ನಿಟ್ಟಿನಲ್ಲಿ ಆ ಕ್ಷೇತ್ರ ಗೆಲ್ಲುವ ಮೂಲಕ 28 ಲೋಕಸಭಾ ಕ್ಷೇತ್ರಗಳು ಗೆಲ್ಲುವ ಮೂಲಕ ಒಂದು ಸಂದೇಶ ಅಂತ ಸ್ಟ್ರಾಟಜಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಒಂದು ವಿಚಾರ ಭಾಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ. ಅದೇನಪ್ಪ ಅಂತಂದರೆ, ಮೊನ್ನೆ ಅಮಿತ್ ಶಾ ಬೆಂಗಳೂರು ಗ್ರಾಮಾಂತರದಿಂದ ಪ್ರವಾಸ ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ, ಇದೀಗ ನರೇಂದ್ರ ಮೋದಿ ಅವರು ಮೈಸೂರಿಂದ ಮಾಡ್ತಾ ಇದ್ದಾರೆ. ಅದರ ಮುಖ್ಯ ಉದ್ದೇಶ ಇಷ್ಟೇ, ಇಬ್ಬರೂ ನಾಯಕರನ್ನು, CM ಮತ್ತು DCM ಅವರನ್ನು ಏಕ್ದಮ್ ಕಟ್ಟಿ ಹಾಕಬೇಕು, ಅವರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಕು, ಅವರು ಬೇರೆ ಕಡೆ ಜಾಸ್ತಿ ತಿರುಗಾಡಬಾರ್ದು.
ಹಾಗಿದ್ದರೆ ಮಾತ್ರ ಉಳಿದ ಕಡೆ BJP ಹೆಚ್ಚೆಚ್ಚು ಲಾಭವನ್ನು ಗಳಿಸ್ಬೋದು ಅನ್ನುವಂಥ ಲೆಕ್ಕಾಚಾರ. ಈ ಲೆಕ್ಕಾಚಾರದಿಂದಲೇ ನೋಡಿ, ಇಬ್ಬರು ಕೂಡ, ಒಬ್ಬರು ಬಂದಂಥವರು ಬೆಂಗಳೂರು ಗ್ರಾಮಾಂತರದಲ್ಲಿ ರೋಡ್ ಶೋ ಮಾಡಿದರು. ಇದೀಗ ನರೇಂದ್ರ ಮೋದಿ ಅವರು ಬರುವಂಥವ್ರು ಒಂದು ಕಡೆ ಮಂಗಳೂರಲ್ಲಿ ಮಾಡ್ತಾರೆ 14ನೇ ತಾರೀಕು, ಅದು ಬೇರೆ ವಿಚಾರ. ಮತ್ತೊಂದು ಕಡೆ ಅದು ಕೂಡ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಜೊತೆಯಾಗಿ ರೋಡ್ ಶೋ ಮಾಡ್ತಾರೆ. ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾನುವಾರ ಸಂಜೆ ಕರುನಾಡಿಗೆ ಪ್ರಧಾನಿ ಮೋದಿ ಎಂಟ್ರಿ. ಸಿದ್ದರಾಮಯ್ಯ ತವರಿಂದಲೇ ಮೊಳಗಲಿದೆ ರಣಕಹಳೆ. ಮಹಾಭಾರತದ ಕುರುಕ್ಷೇತ್ರಕ್ಕೆ ದಿನೇ ದಿನೇ ವೇಗ ಹೆಚ್ಚುತ್ತಾ ಇದೆ. ಪ್ರಧಾನಿ ಮೋದಿ ವಾರಾಂತ್ಯಕ್ಕೆ ಕರುನಾಡಿಗೆ ಬರೋದು ಫಿಕ್ಸ್ ಆಗಿದೆ. ಆದ್ರೆ ಎಲ್ಲೆಲ್ಲಿ ಮೋದಿ ರಣಕಹಳೆ ಮೊಳಗಲಿದೆ ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದೆ. ಕಾಂಗ್ರೆಸ್ ಕೋಲಾರದ ಕುರುಮಲೇಶ್ವರದಿಂದ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿದ್ರೆ, ಇತ್ತ ಬಿಜೆಪಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಸಿಎಂ ಸಿದ್ದರಾಮಯ್ಯ ತವರೂರು ಮೈಸೂರಿನಿಂದ ಮಹಾಭಾರತದ ಕುರುಕ್ಷೇತ್ರ ರಾಜ್ಯದಲ್ಲಿ ಚಾಲನೆಯನ್ನ ನೀಡಲಿದೆ. ಬೃಹತ್ ಸಮಾವೇಶದ ಮೋಡಿ ಕಾಂಗ್ರೆಸ್ ಮತ್ತು ಸಿಎಂ ಸಿದ್ದರಾಮಯ್ಯಗೆ ಮುಖಭಂಗ ಮಾಡಲು ನಿರ್ಧಾರವನ್ನ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಸಮಾಗಮ ಕೂಡ ಆಗಲಿದೆ. ಚುನಾವಣೆ ಘೋಷಣೆ ಆದ ನಂತರ ಮೋದಿಯವರ ಚುನಾವಣಾ ರ್ಯಾಲಿ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಏಪ್ರಿಲ್ 14ನೇ ತಾರೀಕು 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 14ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಒಂದು ಬೃಹತ್ ಸಾರ್ವಜನಿಕ ಸಭೆ. ಅವತ್ತು ಮೋದಿಯವರ ಜೊತೆಗೆ ನಮ್ಮ ಎಲ್ಲ 2 ಪಕ್ಷದ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಜಂಟಿಯಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾರೆ. ಹೌದು, JDS ಮತ್ತು BJPಯ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಇದ್ದುಕೊಂಡು ಮೈಸೂರಿನಿಂದ ಈ ಅಭಿಯಾನವನ್ನು ಆರಂಭ ಮಾಡ್ತಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಪ್ರಚಾರವನ್ನ ಮಾಡಲಿರುವ ಮೋದಿ ಬಳಿಕ ಮಂಗಳೂರಿಗೆ ತೆರಳಲಿದ್ದಾರೆ. ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆಯವರೆಗೂ ಮೋದಿ ರೋಡ್ ಶೋ ಮಾಡಲಿದ್ದಾರೆ. ಸಂಜೆ 6 ಗಂಟೆಗೆ ಮಂಗಳೂರಿನಲ್ಲಿ ಸುಮಾರು ಒಂದು 1.5-2 ಕಿಲೋಮೀಟರ್ಗಳ ಕಾಲ ಬೃಹತ್ ರೋಡ್ ಶೋನಲ್ಲೂ ಕೂಡ ಸನ್ಮಾನ ನರೇಂದ್ರ ಮೋದಿಯವರು ಭಾಗವಹಿಸೋದ್ರ ಮುಖಾಂತರ ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ ಒಂದು ಹೊಸ ವೇಗವನ್ನು. ಇನ್ನು ಸದ್ಯದಲ್ಲೇ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರ ಬೆಸೆಯುವಂತೆ ಮೋದಿ ಮೆಗಾ ರೋಡ್ ಶೋ ಸಿದ್ಧವಾಗ್ತಾ ಇತ್ತು. ಶತಾಯಗತಾಯ 20 ಸ್ಥಾನವನ್ನ ಗೆಲ್ಲಬೇಕು ಎಂಬ ಕಾಂಗ್ರೆಸ್ ಆಸೆಗೆ ಪ್ರಧಾನಿ ಮೋದಿ ತಣ್ಣೀರು ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈ ಮಂಗಳೂರು, ಅದರಲ್ಲೂ